ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶಾಲ್ವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಂದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಸೋಮವಾರದ ನನ್ನ ದಿನಚರಿ ಆಗಿರುತ್ತೆ. ಸೋಮವಾರ ಕಾರ್ತಿಕ ಸೋಮವಾರ ಆದ್ದರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲೆಲ್ಲ ತೊಳೆದು ಒಂದು ರಂಗೋಲಿ ಹಾಕೋತಾ ಇದ್ದೀನಿ. ಪುಟ್ಟು ರಂಗೋಲಿ, ಒಂದು ಚಿಕ್ಕದಾಗಿ ಬಾರ್ಡ್ರ್ ಹಾಕ್ಕೊಂಡು ದೀಪದ ರಂಗೋಲಿನ ಹಾಕೊಳ್ಳೋಣ ಅಂದ್ಕೊಂಡು ಚಿಕ್ಕದಾಗಿ ಒಂದು ದೀಪದ ರಂಗೋಲಿ ಹಾಕ್ಕೋತಾ ಇದ್ದೀನಿ. ಬಾಗಿಲಲ್ಲಾದರೆ ಎಷ್ಟು ಅಗಲ ಬೇಕಾದರೂ ಬಿಡ್ಬೋದು, ಆದರೆ ಹೊಸ್ಲ ಹತ್ರ ದೊಡ್ಡ ರಂಗೋಲಿ ಬಿಟ್ಟರೆ ತುಳಿದು ಬಿಡ್ತಾರೆ. ಜಾಸ್ತಿ ತುಳಿಯೋದ್ರಿಂದ ಮನೆಯೂ ಕೂಡ ಗಲೀಜಾಗುತ್ತೆ. ಆದ್ದರಿಂದ ಯಾವಾಗಾದರೂ ಒಂದು ಸರಿ ಪೇಂಟ್ ತಂದು ಬಿಟ್ಕೊಬಿಡ್ತೀನಿ ರಂಗೋಲಿ. ಆದರೂ ಪೇಂಟಲ್ಲಿ ರಂಗೋಲಿ ಬಿಟ್ಟರೆ ಡೈಲಿ ಒಂದು ಕಲರ್ ರಂಗೋಲಿನ ಹಾಕೋದಕ್ಕಾಗಲ್ಲ. ಅದಕ್ಕೋಸ್ಕರನೇ ನಾನೇ ಡೈಲಿ ಒಂದೊಂದು ರಂಗೋಲಿ ಹಾಕ್ಕೋತೀನಿ. ಒಂದು ದೀಪದ ರಂಗೋಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಕೆಮ್ಮಣ್ಣೆಲ್ಲ ಹಾಕ್ಕೊಂಡು ಡೆಕೋರೇಟ್ ಮಾಡಿಕೊಂಡೆ. ಹಾಗೆ ಹೊಸ್ಲೆಲ್ಲ ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ. ಹೊಸ್ಲಿಗೂ ಕೂಡ ಎಳೆಯದ್ದು ಒಂದು 4 ಎಳೆ ರಂಗೋಲಿ ಹಾಕ್ಕೋತಾ ಇದ್ದೀನಿ. ಮಧ್ಯದಲ್ಲೊಂದು ಚಿಕ್ಕದಾಗಿ ಹೂವು ಬಿಟ್ಕೋತಾ ಇದ್ದೀನಿ. ಮನೆ ಕೆಲಸ ಎಲ್ಲ ಮುಗಿಸಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಾದ್ಮೇಲೆ ನಾನು ರಂಗೋಲಿ ಎಲ್ಲ ಹಾಕ್ಕೊಳಕ್ಕಾಗೋದು. ಟೈಮ್ ಆಗಿಬಿಡುತ್ತೆ. 8:30 ಅಷ್ಟರಲ್ಲೇ ಸ್ಕೂಲ್ಗೆ ಹೊಂಟೋಗ್ಬಿಡ್ತಾರೆ. ಅಷ್ಟು ಬೇಗ ನಾನು ಅವ್ರಿಗೆ ತಿಂಡಿ ಎಲ್ಲ ಮಾಡಿ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಅವ್ರನ್ನ ರೆಡಿ ಮಾಡಿ ಬಸ್ ಹತ್ತಿಸಿ ಬರೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಆದ್ದರಿಂದ ಸ್ವಲ್ಪ ರಂಗೋಲಿ ಬಿಡೋದು ಸ್ವಲ್ಪ ಲೇಟ್ ಮಾಡ್ತೀನಿ. ನೋಡಿ, ಈ ರೀತಿ ಇದೆ ರಂಗೋಲಿ. ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ತುಳಸಿ ಗಿಡನ ಕೂಡ ತೊಳೆದು ಅಲ್ಲಿ ಕೂಡ ಒಂದು ಪುಟಾಣಿದೊಂದು ರಂಗೋಲಿ ಹಾಕ್ಕೊಂಡೆ, ದೀಪದ ರಂಗೋಲಿನೇ. ಹಾಗೆ ಇವತ್ತು ಕಾರ್ತಿಕ ಸೋಮವಾರ ಆದ್ದರಿಂದ ಸ್ವಲ್ಪ ಕಳಸಗಳನ್ನೆಲ್ಲ ಎತ್ಬಿಟ್ಟು ಆ ದೇವ್ರ ಸಾಮಾನೆಲ್ಲ ಎಷ್ಟು ತೊಳೆಯೋಣ ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ. ಹಾಗೆ ಹೂವು ಸ್ವಲ್ಪ ಖಾಲಿಯಾಗಿತ್ತು, ಪೂಜೆ ಮಾಡೋದಕ್ಕೆ ಹೂವು ಖಾಲಿಯಾಗಿತ್ತು. ಹೂವು ಕಿತ್ಕೊಂಬರೋಣ ಅಂದ್ಬಿಟ್ಟು ಇಲ್ಲಿ ತೋಟದ ಹತ್ರ ಬಂದೆ. ನಮ್ಮ ಮನೆ ಪಕ್ಕದಲ್ಲೇ ತೋಟ ಇದೆ, ಮುಂದೆಗಡೆ ತೋಟ ಇದೆ ನಮ್ಮ ಮನೆ ಮುಂದೆಗಡೆ. ಇಲ್ಲಿ ದುಡ್ಡು ಕೊಟ್ಟರೆ KG ಲೆಕ್ಕದಲ್ಲಿ ಹೂವು ಕೊಡ್ತಾರೆ, ಸಾಮಂತಿಗೆ ಹೂವನ್ನ. ರೇಟ್ ಹೇಗಿರುತ್ತೆ ಅದೇ ರೇಟೆಲ್ಲ ಕೊಡ್ತಾರೆ. ಬದನೇಕಾಯಿ ಇದ್ದಾವೇನೋ ಅಂತ ನೋಡಿದೆ, ಆದರೆ ಬದನೇಕಾಯಿ ಇರಲಿಲ್ಲ. ಒಂದೊಂದಿದ್ದು ಎಲ್ಲೋ ಒಂದೊಂದಿದ್ದು ಅಷ್ಟೇ, ಖಾಲಿ ಆಗಿಬಿಟ್ಟಿತ್ತು ಬದನೇಕಾಯಿ. ಈಗ ಹೂವು ಬಿಡ್ತಾಯಿದೆ. ಒಂದು ಸರಿ ಗಿಡ ಹೂವು ಕಾಯಿ ಬಿಟ್ಟು ತಿರುಗಿ ಮತ್ತೆ ಹೂವು ಬಿಡ್ತಾಯಿದೆ. ಹುಡುಕ್ದೆ ಸಿಗಲಿಲ್ಲ, ಎಲ್ಲೋ ಒಂದೊಂದು ಸಿಕ್ತಷ್ಟೇ. ಯಾವಾಗಲೂ ನಾನು ಇಲ್ಲೇ ಹೂವು ತಗೊಳಕ್ಕೆ ಬರೋದು. ಈಗ ಅಂಗಡಿಲಿ ಹೂವು ತಗೊಳ್ಳೋದು ಬಿಟ್ಬಿಟ್ಟಿದ್ದೀನಿ. ಇಲ್ಲೇ ಗಿಡದಲ್ಲೇ ಫ್ರೆಶ್ಶಾಗಿ ತೊಗೊಂಡೋಗಿ ಕಟ್ಟಿ ಇಟ್ಕೊತೀನಿ ಫ್ರಿಜ್ಜಲ್ಲಿ. ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿನೂ ಕೊಡ್ತಾರೆ, ಫ್ರೆಶ್ ಆಗಿರೋ ಹೂವನ್ನು ಕೊಡ್ತಾರೆ. ಹಾಗೆ ಹೂವನ್ನೆಲ್ಲ ಕುಯ್ಕೊಬೇಕು. ಒಂದು 2 KG ಮೇಲಿತ್ತು ಹೂವು. ನೋಡಿ, ಇಷ್ಟು ಹೂವಕ್ಕೊಂದು 120, 130 ಅಷ್ಟೇ ಕೊಟ್ಟಿದ್ದು ನಾನು. ಇಲ್ಲಾಂದರೆ ಒಂದು 5-6 ಮಾರು ಹೂವು ಆಗುತ್ತೆ. ಅದ್ರ ಜೊತೆಗೆ ಹೊಸ್ಲು ಗಿಡೋದಕ್ಕೆಲ್ಲ ಬಿಡುವ ಎಲ್ಲ ಸಿಗುತ್ತೆ ನನಗೆ. ಹೂವನ್ನೆಲ್ಲ ಸ್ವಲ್ಪ ಕಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ಕಟ್ಕೊಂಡಿದ್ದೀನಿ, ಸ್ವಲ್ಪ ಹಂಗೆ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ನಾನು ಕೂಡ ಫ್ರೆಶ್ ಅಪ್ ಆಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಳಸ ಎಲ್ಲ ಬೆಳಗಿ ದೇವ್ರ ಸಾಮಾನೆಲ್ಲ ಇಟ್ಟಿದ್ದೀನಿ. ಇವತ್ತು ಕಾರ್ತಿಕ ಸೋಮವಾರ ಅಂದ್ಬಿಟ್ಟು ಫೋಟೋನೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮನೇಲಿ ಫೋಟೋ ಎಲ್ಲ ಒರೆಸಿ ದೇವ್ರ ಸಾಮಾನು ಬೆಳಗಿದ್ದಿನ ತುಂಬ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಅವತ್ತೇನೋ ಒಂಥರ ದೇವ್ರ ಮನೆ ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣ್ತಿರುತ್ತೆ. ಫಸ್ಟ್ನೇ ಕಾರ್ತಿಕದಲ್ಲಿ ಮಾಡಿದ್ದೆ ಅಷ್ಟೇ. ಫಸ್ಟ್ನೇ ಕಾರ್ತಿಕದಲ್ಲಿ ಬೆಳಗಿದ್ದು ಕಳಸ, ಆಮೇಲೆ ಬೆಳಗಿರಲೇ ಇಲ್ಲ. ಇವತ್ತು ಬೆಳಿಕೊಳ್ಳೋಣ ಅಂದ್ಬಿಟ್ಟು ಬೆಳಗ್ದೆ. ಹಾಗೆ ಬಾಳೆಹಣ್ಣಿತ್ತಲ್ಲ, ಸ್ವಲ್ಪ ಅವಲಕ್ಕಿ ಸಕ್ಕರೆ ಎಲ್ಲ ಹಾಕ್ಬಿಟ್ಟು ರಸಾಯನ ಮಾಡಿಕೊಂಡೆ. ದೇವ್ರ ಫೋಟೋ ಹತ್ರ ಇಡೋಣ ಅಂದ್ಬಿಟ್ಟು ಹಾಗೆ ದೀಪ ಹಚ್ಕೊಂಡು ಪೂಜೆ ಕೂಡ ಮಾಡಿಕೊಂಡೆ. ಸಿಂಪಲ್ಲಾಗಿ ನಮ್ಮನೆ ಪೂಜೆ, ಕಾರ್ತಿಕ ಸೋಮವಾರದ ಪೂಜೆ ಈ ರೀತಿ ಇತ್ತು ಫ್ರೆಂಡ್ಸ್. ಹಾಗೆ ಬಾಳೆಕಾಯಿ ಕೊಟ್ಟು ಕಳಿಸಿದ್ರಲ್ಲ, ಅದು ಹಣ್ಣಾಗಿತ್ತು. ಅದನ್ನು ಕೂಡ ಇಟ್ಟಿದ್ದೀನಿ ಫೋಟೋ ಹತ್ರ. ಇಲ್ಲೇ ಇಟ್ಟರೆ ಒಂದು 2-3 ದಿನದಲ್ಲಿ ಹಣ್ಣಾಗುತ್ತೆ. ಹಾಗೆ ವಾರ ಅಂತೂ ಒಂದು 11 ಗಂಟೆ ಒಳಗಡೆ ವಾರ ಆಗೋಯ್ತು. ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡೆ ಇವತ್ತು. ಕರ್ಪೂರ ಹಚ್ಚಿದಾಗ ಮೇಲ್ಗಡೆನೇ ಇಟ್ಟರೆ, ದೇವ್ರ ಗುಡಿ ಹತ್ರನೇ ಇಟ್ಟರೆ ಮಸಿ ಆಗಿಬಿಡುತ್ತೆ. ಅದರಿಂದ ಕೆಳಗಡೆ ಇಟ್ಕೊಂಡಿದ್ದೀನಿ. ಹೊಸ್ಲಿಗೂ ಕೂಡ 1-2 ಹೂವು ಹಾಕಿ ಅಲ್ಲೂ ಕೂಡ ಪೂಜೆ ಮಾಡ್ಕೊಂಡು, ತುಳಸಿ ಗಿಡದ ಹತ್ರ ಕೂಡ ಪೂಜೆ ಮಾಡಿಕೊಂಡೆ. ನೈಟೇ ಸ್ವಲ್ಪ ಬಟ್ಟೆ ಎಲ್ಲ ಒಗ್ದಾಕಿದೆ, ಎಲ್ಲ ಒಣಗಿದೆ, ಎಲ್ಲ ತೆಗೆದಿಡಬೇಕು. ಮನೆ ಹತ್ರ ಹೋಗಬೇಕು. ಈಗ ಮನೆ ಹತ್ರ ಬಂದೆ. ನಾನು ಟೀ ಮಾಡಿಕೊಡ್ಬೇಕಿತ್ತು ಆಳುಗಳಿಗೆ. ಇಬ್ಬರೇ ಅಷ್ಟೇ ಕೆಲಸ ಮಾಡ್ತಿದ್ರು. ಇಬ್ಬರೇ ಆದರೂ ಅವ್ರಿಗೂ ಟೀ ಮಾಡಿಕೊಡ್ಬೇಕು. ಆದ್ದರಿಂದ ಈಗ ನಮ್ಮ ಮನೆ ಕೆಲಸ ಸ್ವಲ್ಪ ನಡೀತಾ ಇದೆ. ಅಂದರೆ ಎಲ್ಲ ಹಾಲು, ಅಡುಗೆ ಮನೆ, ದೇವ್ರ ಮನೆ ಎಲ್ಲ ಹೆಂಗ್ಸಿದ್ದಾರೆ. ಇದು ಹಾಲು ಬರುತ್ತೆ. ಮತ್ತು ಇದು ಕಟ್ತಾ ಇರೋದು ರೂಮ್ ಬರುತ್ತೆ. ಸ್ವಲ್ಪ ರೂಮ್ ದೊಡ್ಡದಾಗಿದೆ, ರೂಮ್ ಬರುತ್ತೆ. ಇದು ಇನ್ನು ಸ್ವಲ್ಪ ಕಟ್ಟಬೇಕು. ಇವತ್ತು ಕಟ್ಟೋದು ಮುಗಿಯುತ್ತೆ ಇವತ್ತು ಕಟ್ಟೋದು. ಇದು ಬಚ್ಚಲು ಬರುತ್ತೆ. ಬಚ್ಚಲು ಪಕ್ಕ ಅಡುಗೆ ಮನೆ ಬರುತ್ತೆ ಈ ಸೈಡು. ಮತ್ತಿದು ಅಡುಗೆ ಮನೆ, ಮತ್ತು ಅಡುಗೆ ಮನೆ ಪಕ್ಕ ಬರೋದು ದೇವ್ರ ಮನೆ ಚಿಕ್ಕದಾಗಿ ಚೆನ್ನಾಗಿದೆ. ಇಷ್ಟು ಇಂಗ್ಡಿಸಿದ್ದಾರೆ ಫ್ರೆಂಡ್ಸ್. ಈಗ ಈ ಗೋಡೆನೆಲ್ಲ ಫಿನಿಶ್ ಆಗಿದೆ. ಇವತ್ತೊಂದಿನ ಆಗುತ್ತೆ ಅಷ್ಟೇ ಕೆಲಸ. ಇವತ್ತೊಂದಿನ ಕೆಲಸ ಆದಮೇಲೆ ಸಜ್ಜನಿಟ್ಲು ಆ ಕೆಲಸ ಆದಮೇಲೆ ಮೆಟ್ಲು ಮಾಡೋದು, ಆ ಕೆಲಸ ಮುಂದೆ ನಡೆಯುತ್ತೆ. ಈಗ ಅವ್ರಿಗೆ ಟೀ ಮಾಡಿಕೊಡ್ಬೇಕು. ಇನ್ನೂ ಟೈಮ್ ಆಗಿರಲಿಲ್ಲ, ಅದರಿಂದ ಸ್ವಲ್ಪ ನೋಡ್ತಿದ್ದೆ. ನಾನು ನೋಡಿರಲಿಲ್ಲ, ಅಂದರೆ ಹಾಲು ರೂಮು ಎಲ್ಲ ಇಂಗ್ಡಿಸಿರೋದು ನೋಡಿರಲಿಲ್ಲ. ಇಂಜಿನಿಯರೇ ಪ್ಲ್ಯಾನ್ ಕೊಟ್ಟರು, ಏನು ಬರುತ್ತೆ ಎಲ್ಲೇನು ಬರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಆದ್ದರಿಂದ ನೋಡ್ತಾ ಇದ್ದೀನಿ ನೀಟಾಗಿ. ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀರಲ್ಲ, ಇಲ್ಲಿ ಮೆಟ್ಲು ಬರುತ್ತೆ, ಕೆಳಗಡೆಯಿಂದನೇ ಮೆಟ್ಲು ಬರುತ್ತೆ ಮೇಲಕ್ಕೆ ಹೋಗೋದಕ್ಕೆ.
ನಮಗೆ ಆಚೆಗಡೆ ಜಾಗ ಶಾರ್ಟೇಜ್ ಬಂತು ಅಂತ ಒಳಗಡೆಯಿಂದನೇ ಮೆಟ್ಲು ಹಾಕ್ಸ್ಕೊತಾ ಇದ್ದೀವಿ. ಇದು ಬಂದು ವರಾಂಡ ಪ್ಯಾಸೇಜ್ ಬರುತ್ತೆ. ಇದು ಬೈಕು ಕಾರು ನಿಲ್ಲಿಸ್ಕೊಳ್ಳೋದಕ್ಕೆ ಸೊಂಪು ಹತ್ರ ಪ್ಯಾಸೇಜ್ ಬರುತ್ತೆ. ಸ್ವಲ್ಪ ಸೈಟ್ ಚಿಕ್ಕನೇ ಇದೆ, ಆದರೆ ಕಟ್ಟಿದ್ಮೇಲೆ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಇದಿಷ್ಟು ಫ್ರೆಂಡ್ಸ್, ಇದಿಷ್ಟು ನೀಟಾಗಿ ಹೆಂಗಸಿರೋದು. ಮತ್ತು ಇವ್ರಿಗೆಲ್ಲ ಟೀ ಮಾಡಿಕೊಟ್ಟು ಮತ್ತೆ ಮನೆಗೆ ಬಂದೆ. ಇವತ್ತು ಬೆಳಗ್ಗೆನೇ ಅನ್ನ ಸಾಂಬಾರು ಮಾಡ್ಕೊಂಡಿದ್ದೆ. ಅದು ಬೆಳಗ್ಗೆ ವೀಡಿಯೋ ಮಾಡಿರಲಿಲ್ಲ. ಅದು ಅನ್ನ ಸಾಂಬಾರು ಬೆಳಗ್ಗೆನೇ ಬಾಕ್ಸ್ಗೆ ಮಕ್ಕಳು ಕೂಡ ಅದೇ ಮಾಡ್ಕೊಂಡಿದ್ದೆ. ನಮಗೆ ನೈಟ್ಗೂ ಮುದ್ದೆಗೆ ಸಾರು, ಹಸಿ ಕಾಳು ಸಾರು. ನಮ್ಮ ಮನೇಲಿ ನಮ್ಮಮ್ಮ ಕಾಳು ಕೊಟ್ಟು ಕಳಿಸಿದ್ರಲ್ಲ, ಹಸಿ ಕಾಳು, ಅಲಸಂದೆ ಕಾಳು, ಅದೇ ಹಾಕಿ ಆಲೂಗಡ್ಡೆ ಬದ್ನೆಕಾಯಿ ಹಾಕಿ ಸಾಂಬಾರು ಮಾಡ್ಕೊಂಡಿದ್ದೆ. ಬೆಳಗ್ಗೆ ಸಾಂಬಾರೇ ಸ್ವಲ್ಪ ಇತ್ತು, ಅದನ್ನೇ ನೈಟು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡಿದ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಹಾಗೆ ಸ್ವಲ್ಪ ಹಣ್ಣೆಲ್ಲ ಇತ್ತು, ಹಣ್ಣೆಲ್ಲ ಮಕ್ಳಿಗೆ ಕೊಡೋಣ ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ, ಇವತ್ತಿನ ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.